ಮಹದಾಯಿ ಕಳಸಾ ಬಂಡೂರಿ ಯೋಜನೆ ಮಾಡಬೇಕು ಅಂತ ಹೇಳಿ ಮಹದಾಯಿ ನ್ಯಾಯಾಧಿಕರಣ ಐತಿಪ್ರಲ್ಲಿ 13.42 TMCಯನ್ನು ನಮ್ಮ ರಾಜ್ಯಕ್ಕೆ ಹಂಚಿಕೆ ಮಾಡಿದೆ. ಅದಕ್ಕೆ ಗೋವಾದವರು ಸುಪ್ರೀಂ ಕೋರ್ಟ್ಗೆ ಹೋದರು, ನಾವು ಸುಪ್ರೀಂ ಕೋರ್ಟ್ಗೆ ಹೋಗಿದ್ವಿ. ಅಲ್ಟಿಮೇಟ್ಲಿ ಕರ್ನಾಟಕದ ಪರ ಜಯ ಸಿಕ್ಕಿದೆ. ಆನಂತರ ಕೇಂದ್ರ ಸರ್ಕಾರ ಅಧಿಸೂಚನೆ ಹೊರಡಿಸಿದೆ. ಅದರ ನಂತರ ಮಹದಾಯಿ ನ್ಯಾಯಾಧಿಕರಣದ ಆದೇಶವನ್ನು ಪಾಲನೆ ಮಾಡಬೇಕಂತ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಸಾಹೇಬರು ಟೆಂಡರ್ ಕರೆದು ಗುತ್ತಿಗೆದಾರರಿಗೆ ವರ್ಕ್ ಆರ್ಡರ್ ಕೂಡ ಕೊಟ್ಟಿವಿ. ಇಂಥ ಸಂದರ್ಭದಲ್ಲಿ ಗೋವಾದ ಮುಖ್ಯಮಂತ್ರಿ ಗೋವಾ ವಿಧಾನಸಭೆಯಲ್ಲಿ ಯಾವುದೇ ಕಾರಣಕ್ಕೂ ಕೇಂದ್ರ ಸರ್ಕಾರ ಒಪ್ಪಿಗೆ ಕೊಡಂಗಿಲ್ಲ ಅಂತ ಹೇಳಲಿಕ್ಕೆ ಇವ್ರು ಯಾರು ಹೇಳಕ್ಕೆ? ನ್ಯಾಯಾಲಯ ಆದೇಶ ಮಾಡಿದೆ, ಮಹದಾಯಿ ನ್ಯಾಯಾಧಿಕರಣ ಆಗೈತಿ. ಮಹದಾಯಿ ನ್ಯಾಯಾಧಿಕರಣದ ಮುಂದೆ ವಾದ ವಿವಾದ ಎರಡೂ ರಾಜ್ಯಗಳಾಗೈತಿ. ನೀರಿ ಒಂದು ಸಂಸ್ಥೆ ಪರಿಸರಕ್ಕೆ ಯಾವುದೇ ಹಾನಿ ಇಲ್ಲ ಅಂತ ತಿಳ್ಕೊಂಡು ಹೇಳಿ ಕೇಂದ್ರ ಸರ್ಕಾರದ ಅಧೀನದಲ್ಲಿರ್ತಕ್ಕಂಥ ಸಂಸ್ಥೆನ ಅನುಮತಿ ಕೊಟ್ಟೈತಿ. ಇವತ್ತು ಈ ಗೋವಾದವ್ರು ಕೇವಲ ಅವ್ರು ಇಬ್ಬರು ಸಂಸದರು, ನಾವು 28 ಜನ ಸಂಸದರು. ಏನು ಇವ್ರು ಕೇಳಿ ಎಲ್ಲ ನಾವು ಬಾಳೆ ಮಾಡ್ತೀವನ? ಇವತ್ತು ಅವ್ರಿಗೆ ಹಾಲು ನಿಲ್ಲಿಸ್ಬಿಟ್ವಿ ಅಂದ್ರೆ ಕುಡಿಯಕ್ಕೆ ಹಾಲಿಲ್ಲ, ಅವ್ರಿಗೆ ಕಾಯಿಪಲ್ಯ ನಿಲ್ಲಿಸ್ಬಿಟ್ರೆ ಪಲ್ಯ ಮಾಡಕ್ಕೆ ಅವ್ರಿಗೆ ಕಾಯಿಪಲ್ಯ ಇಲ್ಲ. ಅದು ಒಂದು ಸೌಹಾರ್ದಯುತ ರಾಜ್ಯಗಳು, ಒಂದು ರಾಜ್ಯ ಒಂದು ಬಾಜು ರಾಜ್ಯಕ್ಕೆ ಅನುಕೂಲ ಮಾಡ್ತಕ್ಕಂಥದ್ದು. ಯಾವುದೇ ಪರಿಸ್ಥಿತಿ ಒಳಗೆ ಯಾರು ಏನು ಗೋವಾದವ್ರು ಮನಸ್ಸು ಮಾಡಿದ್ರು ಅದನ್ನು ತಡೆ ಒಡ್ಲಿಕ್ಕೆ ಸಾಧ್ಯ ಇಲ್ಲ. ಕೇಂದ್ರ ಸರ್ಕಾರಕ್ಕೆ ಮಾನ್ಯ ನಮ್ಮ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಸಾಹೇಬರಿಗೆ ವಿನಂತಿ ಮಾಡೇವಿ, ತಕ್ಷಣ ಇದು ಮಾಡ್ಬೇಕಂತ ಹೇಳಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಸರ್ವಪಕ್ಷದ ಸಭೆ ಕರಿಬೇಕು ಅಂತ ಹೇಳಿ ಪತ್ರವನ್ನು ಕೂಡ ಕೊಡತ್ತೀನಿ. ಯಾರು ಸುಳ್ಳು ಹೇಳ? ಅವ್ರಿಗೇನು ಕೇಂದ್ರ ಸರ್ಕಾರ ಅವ್ರ ನಡಕ್ ಮಾತಾಡೋಕೆ ಗೊತ್ತಿಲ್ಲ. ಎರಡು ರಾಜ್ಯದ ಮಾತು ನಡೀತೋ 28 ಜನ ಸಂಸದರು ನಡೀತಿತ್ತು ಅಂತ ಕೇಳಬೇಕಾಗಿದೆ. ಇವತ್ತು ಭಾರತೀಯ ಜನತಾ ಪಾರ್ಟಿ ಅವ್ರು ಮಾತಾಡ್ತಾರಲ್ಲ, ಯಾಕೆ ಈ ವಿಷಯಕ್ಕೆ ಮಾತಾಡ್ತಾ ಇಲ್ಲ? ಏನವ್ರು ನಮ್ಮ ರಾಜ್ಯಕ್ಕೆ ಬೇಡಾಗಿದೆ? ಇವತ್ತು ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ತಕ್ಷಣ ಸರ್ವಪಕ್ಷ ಸಭೆ ಕರಿಬೇಕಂತ ಹೇಳಿ ಪತ್ರವನ್ನು ಕೊಡತ್ತೀನಿ. ಉಪಮುಖ್ಯಮಂತ್ರಿಗಳಿಗೆ ಅವ್ರಿಗೆ ಕೊಟ್ಟು ಸರ್ವಪಕ್ಷ ಸಭೆ ಕರ್ರಿ, 28 ಜನ ಸಂಸದರು ಬರಲಿ, ರಾಜ್ಯದ ನೀರಿನ ಬಗ್ಗೆ ಸ್ಪಷ್ಟ ಬರಲಿ. ಹಿಂದೆ ಅನಂತ್ ಕುಮಾರ್ ಅವರು ಸಚಿವರಾಗಿದ್ರು, ಅವರು ರಾಜ್ಯದ ಸಮಸ್ಯೆ ಬಂದಾಗ, ಜಲ ನೆಲದ ಪ್ರಶ್ನೆ ಬಂದಾಗ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ನಡುವೆ ಕೊಂಡಿಯಾಗಿ ಕೆಲಸ ಮಾಡ್ತಿದ್ರು. ಆ ಕೆಲಸವನ್ನ ಇವತ್ತು ಪ್ರಹ್ಲಾದ್ ಜೋಶಿ ಅವರು ಮಾಡಿ ನಮಗೆ ನ್ಯಾಯವನ್ನು ಕೊಡಿಸ್ಬೇಕಂತ ಹೇಳಿ ಮನವಿ ಮಾಡ್ತೀವಿ. ಮನವಿ ಮಾಡಿ ಅವ್ರು ಮಾಡದೇ ಇದ್ರೆ ಹೋರಾಟ ನಮ್ಮ ಕೈಗೈತಿ, ನಾವು ಹೋರಾಟ ಮಾಡ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.